ಜಿಲ್ಲೆಯ ರೈತರು ಹಾಗೂ ಗ್ರಾಹಕರು ನಮ್ಮ ಮೇಲೆ ಹೆಚ್ಚಿನ ವಿಶ್ವಾಸವನ್ನಿಟ್ಟು ಅಧಿಕ ಪ್ರಮಾಣದಲ್ಲಿ ಠೇವು ಇಟ್ಟಿದ್ದಾರೆ. ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಠೇವು ಬ್ಯಾಂಕಿಗೆ ಬಂದಿದೆ. ನಮ್ಮ ಹೊಸ ಆಡಳಿತವನ್ನು ಒಪ್ಪಿಕೊಂಡು ಗ್ರಾಹಕರು ವಿಶ್ವಾಸದಿಂದ ವ್ಯವಹಾರ ನಡೆಸುತ್ತಿದ್ದಾರೆ. ಯಾವುದೇ ಊಹಾಪೋಹಗಳಿಗೆ ಕಿವಿಕೊಡದೆ ಬ್ಯಾಂಕಿನೊಂದಿಗೆ ಉತ್ತಮ ಸಂಬಂಧ ಇಟ್ಕೊಂಡಿದ್ದಾರೆ. ಪ್ರಸ್ತುತ ವರ್ಷದಲ್ಲಿ ಬ್ಯಾಂಕ್ 56.25 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಅಂತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ತಿಳಿಸಿದರು. ಈಕ್ವಲ್ ಇಲ್ರದ ಅಲ್ಲಿ ಎಷ್ಟು ಮೆಂಬರ್ ತರ್ತಾರೆ ಅದ್ರ ಮ್ಯಾಗಿಂದ ಆಗ್ತಿದೆ ಇಲ್ಲ ಆಗ್ತದೆ ಇಲ್ಲ 1 ಕೋಟಿ 20 ಕೋಟಿ ಅಥವಾ 1 ಕೋಟಿ 50 ಲಕ್ಷ ಇದ್ದವ್ರು 20 ಲಕ್ಷ ಇದ್ದವ್ರು ಅಲ್ಲಿ ಅವ್ರು ಎಷ್ಟು ಮೆಂಬರ್ ತೊಗೊಂಬರ್ತಾರೆ ಅಷ್ಟು ಕೊಡ್ತೀವ್ರಿ ನಾವು. ಮೆಂಬರ್ ಕ್ಷೇತ್ರ ಅವ್ರ ಜಮೀನು ಎಷ್ಟು ಅದ ಅದ್ರ ಮ್ಯಾಗ ಅದು ಸುಮಾರು ಹೋದ ವರ್ಷದಿಂದ ಇದು 25 ಮುಂಚೆ ಇದ್ದದ್ದು ಅದು. ನಾವು ಮತ್ತೆ ಅದಕ್ಕೆ ನೋಡಿ ನಮ್ಮದಿಂದ ಸ್ವಲ್ಪ ಸಾಲ ಕೊಟ್ಟು ಅದನ್ನು ರಿವೈವ್ ಮಾಡ್ಬೇಕಂತ ತಿಳ್ಕೊಂಡು ನಾವು ಹೊರಟವ್ರು. ಅವ್ರಿಗೇನು ನಮ್ಮ ಆಡಳಿತ ಒಪ್ಪಲಿಲ್ಲ ಅದು ಕೂಡ ತಮ್ಮ ನೋಡ್ತಿದ್ದು ಬಿಟ್ಟು ನಾವು ಲಾಸ್ಟ್ ಮಾರ್ಚ್ನಾಗ ನಾವು ಇದ್ದೇವೆ ಕರೆಕ್ಟ್ ಎಲ್ಲ ತುಂಬಿದ್ದೇವೆ. ಅದ್ರ ನಂತರ ಬಿಟ್ಟು ಬಹುತೇಕ ಎಲ್ಲ ಬ್ಯಾಂಕಿಗೆ ಇವತ್ತು ಡಿಫಾಲ್ಟ್ ಆಗಿದ್ದಾರೆ ಅವರು. ಹಾಂ ಯಾರ್ದು ರೀ 150 ಕೋಟಿ ಅದು. NPA ಇದೆ ಅಂದ್ರೆ 14 ಕೋಟಿ ಬಡ್ಡಿ ಬರಬೇಕಿತ್ತು, 14 ಕೋಟಿ ಇನ್ಸ್ಟಾಲ್ಮೆಂಟ್ ಬರಬೇಕಿತ್ತು. 28 ಪಾಯಿಂಟ್ ಏನೋ ಐತೆ ಅದು. ಅಂದ್ರೆ ಒಂದು ರಫ್ ಈ ಫಿಗರ್ ಹೇಳಿದೆ ನಾನು. 28 150 ಕೋಟಿ ನಮ್ದು ಇರ್ಬೋದು, ಖರೆ ಎಲ್ಲ ಬ್ಯಾಂಕ್ ಕೂಡ ಭಾಳ ಐತಿರ. ಶೂಟಿ ಇದರ್ಲ ಆ ಕಾರ್ಖಾನೆ ಶೂಟ್ ಇರಲ್ಲ. ಯಾರೂ ತೊಗೊಂಡಿಲ್ರಿ ಈಗ ಇದ್ದವ್ರು ಯಾರು ತೊಗೊಂಡಿಲ್ಲ. ಇಲ್ಲಿ ಯಾರು ತಗೊಂಡಿಲ್ಲ. ಅಲ್ಲ ಈಗ ನೋಡಿ ಹೇಳ್ತಾನೆ, ಅವ್ರ ಕಂಪನಿಗಳು ವೈಯಕ್ತಿಕ ಎಲ್ಲ ಕಂಪನಿಗಳಿಗೆ ಪಂಚನಗೌಡ ಒಬ್ಬರು ತಗೊಂಡ್ರಿ, ಕೃಷ್ಣ ಅದ್ರ ಸಲುವಾಗಿ ದಂಡ ಬಿತ್ತಿರಲ್ಲ. 25 ಲಕ್ಷ ಒಬ್ಬರು ತಗೊಂಡ್ರಿ, ಒಬ್ಬರು 4 ಕೋಟಿ NCLT ಹೋಗಿದ್ದಾರೆ. ಅವ್ರು ಹಳೆ ಡೈರೆಕ್ಟರ್ ತಗೊಂಡಿರೋದ್ರಿ. ಅದಕ್ಕೆ ಅದ್ರ ಸಂಬಂಧ ಪೆನಾಲ್ಟಿ ಆಗಿತ್ತು. ಅದು ಲಾಸ್ಟ್ ಟೈಮ್ ಎಲ್ಲ ಇಶ್ಯೂ ಆಗಿತ್ತಲ್ಲ. ಅಲ್ಲ ಅವ್ರು ಹೇಳ್ತಾರೆ ಈಗ ಬಂದದ ಅದು ಕೂಡ ನಮ್ಮ ತಪ್ಪೆ ಅಂತಾರ ಅವ್ರ ತಪ್ಪದಿಂದ ಆಗ್ಯದ. ಅದು ಮೊದಲನೇ ಸಾಲದಾಗ ಅವಾಗಿಂದ ಒಂದು ಡೈರೆಕ್ಟರ್ ಕೊಡಬಾರ್ದು ಕೊಟ್ಟಿದ್ದೀರಂತ ಒಂದು ಪ್ರಶ್ನೆ. ಮತ್ತೊಂದು ಏನು ಪಾಯಿಂಟ್ ಇದ್ರೆ 2 ಪಾಯಿಂಟ್ ಇತ್ತು. ಅದ್ರ ಇದು 2 ಲಕ್ಷ ನಮ್ಮ ದಂಡ ಬಂದದ್ದು ಕಲಾವಂತ ನಿಮಗೆ. ಹಾಂ ಅದು ಗೋಲ್ಡ್ ಲೋನ್ ಒಂದು ಪಾಲಿಸಿ ಏನೋ ತಪ್ಪಿದೆ, ಬುಲೆಟ್ ರಿಪೇಮೆಂಟ್. ಅದು ಉದ್ಯೋಗ ಬಂಗಾರ ಅಂಗಡಿ ಹಾಕಿದ್ದಲ್ಲ ಇದಕ್ಕೆ ನಮ್ಮ ಮುನ್ನೋಳಿಗೆ ಬಂಗಾರ ಅಂಗಡಿ ಹಾಕಿದ್ದರು ನೋಡಿ. ಹಾಂ ಇನ್ನೊರ್ಗೂ ವೆಹಿಕಲ್ ಈಗ ಒಂದಾದ್ರೆ ನಮ್ದು ಬರೀ ಇಲ್ಲಿ ಹೆಡ್ ಆಫೀಸ್ನಾಗ. ಅದನ್ನೇ ಹೇಳ್ತೇನೆ ನಾನು, ಇನ್ನು ಮುಂದೆ ಹೆಚ್ಚು ಬ್ರಾಂಚ್ಗಳು ಮಾಡ್ತೇವೆ ನಾವು. ಕಂಟ್ರೋಲ್ ಬರ್ತರಿ, ಓಕೆ ಕಂಟ್ರೋಲ್ ಇಲ್ಲ ಅನ್ಬೇಡ ನೀವು. ರೈತರು ಮತ್ತು ಗ್ರಾಹಕರ ಸ್ನೇಹಿಯಾಗಿ ಬ್ಯಾಂಕ್ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದರು. 6,703.36 ಕೋಟಿ ರೂಪಾಯಿ ಠೇವಣಿ ಸಂಗ್ರಹವಾಗಿದ್ದು, ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 616.30 ಕೋಟಿ ರೂಪಾಯಿ ಹೆಚ್ಚು ಠೇವಣಿ ಹಣ ಸಂಗ್ರಹಿಸುವ ಮೂಲಕ ಮಹತ್ತರ ಸಾಧನೆಗೈದಿದೆ ಅಂತ ತಿಳಿಸಿದರು. ಯೂಟ್ಯೂಬ್ನಾಗ ಟಿವಿದಾಗ ಅದ ಬರಕತ್ ನನ್ನ ಹೆಸರು ಕೆಡಕೈತಿ ಅನ್ನಕತ್ತಾರ ಅವರು ಜನ ಎಲ್ಲ. ನಮಗೆ ನ್ಯಾಷನಲೈಸ್ ಬ್ಯಾಂಕ್ ಪರ 8.5% ಸಿಗ್ತೈತಿ, ಇಲ್ಲಿ 12.5%. ನಾವು ಬೇಡ, ನಾವು ನ್ಯಾಷನಲೈಸ್ ಬ್ಯಾಂಕೇ ತಗೋತು ಇಲ್ಲಿ ತೊಗೊಂಡು ನಾವು ಅದಕ್ಕೆ ಏನಿಲ್ಲ ರೀ ಚಲೋ. ಈಗ ನೀವು ಕೆಲ ಒಬ್ಬರು ಕೇಳಿ ಶುಗರ್ ಫ್ಯಾಕ್ಟ್ರಿ ಸೇಫ್ ಇಲ್ಲಿ ಲೋನ್ ಅಂತಾರೆ 100%. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿಗಳು ಮುಂದಿನ ದಿನಮಾನದಾಗ ಇನ್ನೂ ತೊಂದರೆ ಆಗ್ತಾವೆ. ಯಾಕಂದ್ರೆ ಮೊನ್ನೆಲ್ಲ ರೇಟ್ ಜಾಸ್ತಿ ಆಯ್ತು ರೈತರು ಕೊಡೋದ್ರಿ, ಭಾಳ ಫ್ಯಾಕ್ಟ್ರಿ ಲಾಸ್ ಅದು. ಮುಂದಂದ್ರೆ ಸೇಫ್ ಇಲ್ಲ ಅಂದಾಗ ನಾವು ಚಲೋ ಪಾರ್ಟಿಗಳನ್ನ ಹಿಡ್ಕೊಂಬಂದು ಸೆಕ್ಯೂರಿಟಿ ತೊಗೊಂಡು ಅವ್ರಿಗೆ ಲೋನ್ ಕೊಟ್ಟರೆ ನಾವು ಅಂದರೆ ಜೋಡಿಸ್ಬೇಕಾಗ್ತೈತೆ. ಅಂದರೆ ಬ್ಯಾಂಕ್ ಅಂದ್ಕೊಳ್ಳಿ ವ್ಯವಹಾರ ಮಾಡಲೇಬೇಕಲ್ರಿ, ಯಾರಿಗಾದ್ರೂ ಕೊಡೋಬೇಕು ನಾವು. ಅಂದ್ರೆ ದುಡ್ಡು ನೋಡಿರಿ ಇಷ್ಟು ಡಿಪಾಸಿಟ್ ಬರಾಕೈತೆ ಅಂದ್ಕೊಳ್ಳೋದು ಒಂದು 25% ನಾವು ರಿಸರ್ವ್ ಇಟ್ಟು 75% ನಾವು ಲೋನ್ ಕೊಡ್ಕೋತೋಗ್ಬೇಕು ಅಂದಾಗ ಲಾಭ ಆಗೋದು. ನೋಡಿರ್ಬೋದು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇಳಿ. ಯಾಕಂದ್ರೆ ಸುಮಾರು 6,700 ಕೋಟಿ ಮ್ಯಾಗ ಡಿಪಾಸಿಟ್ ಹೆಚ್ಚಾತ್ರೆ. ಸೊ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಮ್ಮದು ಸತೀಶ್ ಜಾರಕಿಹೊಳಿ ಏನು ಇಚ್ಛೆ ಆಯ್ತು ಅಂದರೆ ಈ ಬ್ಯಾಂಕು 10,000 ಕೋಟಿಗೆ ಡಿಪಾಸಿಟ್ ಹೋಗ್ಬೇಕತ್ತ. ಇದೇ ಸಲ 7,000 ಕೋಟಿಗೆ ಹೋಗ್ತೈತ್ರಿ. ಅಂದರೆ ಇನ್ನು 300 ಕಡಿಮೆ ಇತ್ತು.
ಆದರೆ ಇದೇ ಬ್ಯಾಂಕ್ನಿಂದ ಬೆಳೆದು ದೊಡ್ಡವ್ರು ಆದವ್ರನ್ನ ಅಪಪ್ರಚಾರ ಭಾಳ ಮಾಡಿದ್ದಾರೆ. ಅಂದರೆ ಜನಕ್ಕೆ ಗೊತ್ತಾಗೋಲ್ಲ. ಅಂದರೆ 7,000 ಈಗ ಹೋಗ್ತಿತ್ತು, ಆದರೆ ನಾವು ಜಲ್ದಿ 10,000 ಕೋಟಿ ರೀಚ್ ಆಗ್ತೀವಿ. ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮೆಲ್ಲ ಗ್ರಾಹಕರಿಗೆ, ರೈತರಿಗೆ, ಜನಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಯಾವುದೇ ಒಂದು ಅಲಿಗೇಷನ್ ಬತ್ತಂದ್ರೆ ಅದನ್ನು ಸ್ವಲ್ಪ ದಯಮಾಡಿ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕು. ಯಾಕಂದ್ರೆ ಯಾವುದೂ ಬ್ಯಾಂಕ್ ಯಾಕೆ ಅನ್ನಸರ್ಜಲ್ಲಿ ನಾವು ಮಾಡೋಂದ್ರೆ ಭಾಳ ಕ್ಲೀನಾಗಿ ಬ್ಯಾಂಕ್ ನಡೆಸತ್ತಾರೋ. ಸೊ ದಯಮಾಡಿ ತಮ್ಮೆಲ್ಲ ರೈತರಿಗೆ ಮತ್ತೊಬ್ಬರಿಗೆ ಯಾವುದೂ ಆ ಥರ ತಪ್ಪಾಗ್ದಂಗೆ ಮಾಡೋದಿಲ್ಲ. ಮತ್ತು ಭಾಳ ಅಗದಿ ಕರೆಕ್ಟಾಗಿ ಲೋನ್ ಇರ್ಬೋದು, ಮತ್ತೊಂದು ಭಾಳ ಪ್ರಾಮಾಣಿಕವಾಗಿ ರಿಕವರಿ ಆಗೋಂಗೆಲ್ಲ ಮಾಡ್ತೀವಿ. ಮುಂದಿನ ದಿನಮಾನದಾಗ ಶುಗರ್ ಫ್ಯಾಕ್ಟ್ರಿ ಲೋನ್ಗಳು ಸೇಫ್ ಇಲ್ಲ. ನಾವು ಆದಷ್ಟು ನಿಮ್ಮ ಮುಖಾಂತರ ಅಪೀಲ್ ಮಾಡ್ತೀವಿ. ಚಲೋ ಬಿಸ್ನೆಸ್ ಮ್ಯಾನ್ಗಳು ಅದಾರು, ಚಲೋ ಸೆಕ್ಯೂರಿಟಿ ಕೊಟ್ಟರೆ ಅಂಥವ್ರಿಗೂ ನಾವು ಲೋನ್ ಕೊಡ್ತೀವಿ. ಬ್ಯಾಂಕ್ಗೆ ಅಪ್ರೋಚ್ ಆಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ತಾವೆಲ್ಲ ಬಂದದಕ್ಕೆ ತಮಗೆಲ್ಲ ಧನ್ಯವಾದ ಹೇಳಿ ಮುಗಿಸ್ಕೊಂಡಿದ್ದಾರೆ. DCC ಬ್ಯಾಂಕು ಅಥವಾ ಲೋನ್ ತೊಗೊಳನ್ನೆಲ್ಲ ಓಡಿಸೇ ಬಿಟ್ರೆ ನೀವು ಹೇಳ್ತಿಲ್ಲ ರೀ, SP ಸಂಬಂಧ ಇಲ್ಲ. ಅದ್ರ ಮುಜಾವರನ್ನು ಫ್ಯಾಮಿಲಿ ಲ್ಯಾಂಡ್ ಅದ್ರೆ ಇವ್ರು ಬಂದು 1926 ಪೋಕಳ ಎಂಟ್ರಿ ಆಗಿದ್ದಾರೆ ಪೊಲೀಸರು. ಗೋಳಿಬಾರ್ ಕಡೆಗೆ ನೀವೆಲ್ಲ ಪೇಪರ್ ಗೋಳಿಬಾರ್ ಕಡೆಗೆ ಇಷ್ಟ ಐತ್ರಿ, ಮುಂದೇನೂ ಇಲ್ಲ. ಮುಜಾವರ್ ಓನರ್ ಲ್ಯಾಂಡ್ ಇದೆ, ಅವರು ಭಾಳ ನಡೆದೈತದ. ಹೈಕೋರ್ಟ್ ಆಫ್ ಕರ್ನಾಟಕ ಏನು ಆರ್ಡ್ರ್ ಮಾಡ್ತೀರಿ ಕಾರ್ಪೊರೇಷನ್ಗೂ DC ಇದನ್ನು ಪೇಪರ್ ಚೆಕ್ ಮಾಡಿಸ್ಬೇಕು. ಅಕಸ್ಮಾತ್ ಪೊಲೀಸರು ಕಾರ್ಪೊರೇಷನ್ ಏನಾರು ಡಾಕ್ಯುಮೆಂಟ್ ಹಾಜರು ಮಾಡಿದ್ರೆ ಅವ್ರು ಕೊಡ್ರಿ, ಅವ್ರು ಕೊಡೋದಿಲ್ಲ ಅಂದ್ರೆ ಓನರ್ ಕೊಡ್ಬೇಕಂತೇಳಿ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ಡ್ರ್ ಮಾಡ್ತಾರೆ. ಅದ್ರ ಮೇಲೆ ಪ್ರೊಸೀಜರ್ ಎಲ್ಲ ನಡೀತದ್ರೆ. ನಡೆದು ಬಂದ ನಂತರ ಈಗೆಲ್ಲ ಓನರ್ ಹೆಸರು ಮ್ಯಾಗ ಉತ್ತಾರಿದ್ದಾರೆ ಅದೆಲ್ಲ. ಅಂದರೆ ಮೊದಲು ಕರ್ನಾಟಕ ಸರ್ಕಾರ ಇತ್ತು, ಉತ್ತಾರಿತ್ತು. ಪೊಲೀಸರು ನಮ್ದು ಕ್ಲೇಮ್ ಮಾಡತ್ತಾರೆ. ಕ್ಲೇಮ್ ಮಾಡಕ್ರಿ ಅವರೊಂದು ಲೆಟ್ರ್ ಕೊಟ್ಬಿಟ್ಟು ನಮ್ದು ಹಿಂಗೆ ಎಂಟ್ರಿ ಆಗಿತ್ತು ಅಂತಂದ್ರೆ ಪೋಕಳ ಎಂಟ್ರಿ ಅಂತಾರಲ್ಲ ರೀ, ಅದು ಯಾಕಾಗೈತಿ ಅಂತ ದೊಡ್ಡ ಹಿಂದೆ ಅದರ ಇತಿಹಾಸ ಐತ್ರಿ. ಅದನ್ನೆಲ್ಲ ಚರ್ಚೆ ಮಾಡೋಕೆ ಆಗೋದಿಲ್ಲ ರೀ. ಸೊ ಅದಕ್ಕೆ ಅವ್ರು ಅದೊಂದು ಕಾಗದ ಇಟ್ಕೊಂಡು ನಮ್ದು ಹತ್ತಾರ. ಅವ್ರದ್ದು ಏನು ವ್ಯಾಲಿಡಿಲ್ಲ. ಅವ್ರು ಎಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಪೊಲೀಸ್ ಆಗಲ್ಲ. ಮುಜಾವರ್ ಲ್ಯಾಂಡ್ ಅದು, ಮುಜಾವರದಿಂದ ಜೈಸಿಲ್ ಸೆಟ್ರ್ ಖರೀದಿ ಮಾಡಿದ್ರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.